ದ್ವಿತೀಯೋಧ್ಯಾಯ ಶ್ರೀ ಭಗವದ್ಗೀತಾ ತಮುವಾಚ ಋಷಿಕೇಶ ಪ್ರಹಸನ್ನಿವ ಭಾರತ ಸೇನೆಯೋರುಭಯೋರ್ಮಧ್ಯೆ ವಿಷೀದಂತಮಿದಂ ವಚ. ಹೇ ಧೃತರಾಷ್ಟ್ರ ಮಹಾರಾಜ, ಎರಡು ಸೇನೆಗಳ ನಡುವೆಯೇ ವಿಷಾದಿಸುತ್ತಿದ್ದ ಅರ್ಜುನನನ್ನು ನೋಡಿ ಶ್ರೀಕೃಷ್ಣನು ಸ್ಮಿತಭಾಷಿಯಿಂದ ಹೀಗೆ ಕೆಳಗಿನ ವಾಕ್ಯಗಳನ್ನು ಹೇಳಿದರು. ಶ್ರೀ ಭಗವಾನು ವಾಚ ಅಶೋಚನನು ಶೋಚಸ್ತ್ವಂ ಪ್ರಜ್ಞಾವಾದಾಂಶ್ಚ ಭಾಷಸೆ ಗತಾಸುನಗತಾಸುಂಶ್ಚ ನಾನು ಶೋಚಂತಿ ಪಂಡಿತಾಯ. ಶ್ರೀಕೃಷ್ಣ ಭಗವಾನನು ಹೇಳಿದರು, ಹೇ ಅರ್ಜುನ, ನೀನು ಶೋಚಿಸಲು ಅರ್ಹರವಾದವರಿಗಾಗಿ ಶೋಚಿಸುತ್ತೀಯ, ಅದರೊಂದಿಗೆ ಬುದ್ಧಿವಾದಗಳನ್ನು ಕೂಡ ಮಾತನಾಡುತ್ತೀಯ. ಆದರೆ ಜ್ಞಾನಿಗಳು ಮರಣ ಹೊಂದಿದವರಿಗಾಗಲಿ ಜೀವಂತವಿರುವವರಿಗಾಗಲಿ ಶೋಕಿಸುತ್ತಾರಲ್ಲ. ನ ತ್ರೇವಾಹಂ ಜಾತು ನಾಸಂ ನ ತ್ವಂ ನೇಮೇ ಜನಾಧಿಪಾಯ ನ ಚೈವ ನ ಭವಿಷ್ಯಾಮಃ ಸರ್ವೇ ವಯಮತಃ ಪರನ್. ಅರ್ಜುನ, ನಾನು, ನೀನು ಮತ್ತು ಇಂದಿನ ರಾಜರುಗಳು ಎಂದಿಗೂ ಇಲ್ಲದವರು ಅಲ್ಲ, ಭವಿಷ್ಯದಲ್ಲಿಯೂ ನಾವು ಇಲ್ಲದವರಾಗುವುದಿಲ್ಲ. ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರ ನ ಮುಹ್ಯತಿ. ಯಾವ ರೀತಿ ದೇಹಿಯು ಆತ್ಮ ಈ ದೇಹದಲ್ಲಿ ಬಾಲ್ಯ, ಯೌವನ ಮತ್ತು ವಾರ್ಧಕ್ಯವನ್ನು ಅನುಭವಿಸುತ್ತಾನೋ ಅದೇ ರೀತಿ ಆತ್ಮ ಮತ್ತೊಂದು ದೇಹವನ್ನು ಪಡೆದುಕೊಳ್ಳುತ್ತಾನೆ. ಜ್ಞಾನಿ ಇದರಲ್ಲಿ ಮೋಹಗೊಳ್ಳುವುದಿಲ್ಲ. ಮಾತ್ರಾಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖದುಃಖದಾರ ಆಗಮಾಪಾಯಿನೋ ನಿತ್ಯಾರ ತಾಂ ಸ್ಥಿತಿಕ್ಷಸ್ವ ಭಾರತ. ಹೇ ಅರ್ಜುನ, ಇಂದ್ರಿಯಗಳ ಸಂಪರ್ಕದಿಂದ ಶೀತ, ತಣಿವು, ಉಷ್ಣ, ತಾಪ, ಸುಖ, ದುಃಖ ಇತ್ಯಾದಿ ಅನುಭವಗಳು ಉಂಟಾಗುತ್ತವೆ. ಅವು ನಾಶವಾಗುವ ಸ್ಥಿರವಿಲ್ಲದಂತಹವುಗಳು. ಆದ್ದರಿಂದ ಅವುಗಳನ್ನು ಸಹಿಸು. ಹೀನ ವ್ಯತೆಯಂತೇತೆ ಪುರುಷಂ ಪುರುಷರ್ಷಭ ಸಮದುಃಖ ಸುಖಂ ಧೀರನ್ ಸೋಮೃತತ್ವಾಯ ಕಲ್ಪತೆ. ಹೇ ಪುರುಷಶ್ರೇಷ್ಠ ಅರ್ಜುನ, ಯಾರು ಇಂದ್ರಿಯ ಸ್ಪರ್ಶಗಳಿಂದ ಚಲಿಸಲಾರರೋ, ಯಾರು ಸುಖ ದುಃಖಗಳ ನಡುವೆ ಸಮಭಾವ ಹೊಂದಿರುವರೋ ಅಂಥ ಧೀರ ಪುರುಷನು ಮೋಕ್ಷಕ್ಕೆ ಅರ್ಹನಾಗುತ್ತಾನೆ. ನಾಸತೋ ವಿದ್ಯತೆ ಭಾವೋ ನಾಭಾವೋ ವಿದ್ಯತೆ ಸತ ಉಭಯೋರಪಿ ದೃಷ್ಟೋಂತ ತ್ವನಯೋಸ್ತತ್ವದರ್ಶಿಭಿಯ. ನಾಶವಾಗುವ ಅಸತ್ಯ ದೇಹಾದಿಗಳಿಗೆ ಶಾಶ್ವತತೆ ಇಲ್ಲ, ಶಾಶ್ವತ ಸತ್ಯ ಆದ ಆತ್ಮಕ್ಕೆ ನಾಶವಿಲ್ಲ. ತತ್ವಜ್ಞಾನಿಗಳು ಈ ನಿಜವನ್ನು ಬಲ್ಲವರು. ಅವಿನಾಶಿ ತು ತದ್ವಿಧಿ ಯೇನ ಸರ್ವಮಿದಂ ತತಂ ವಿನಾಶಮವ್ಯಸ್ಯಾಸ್ಯ ನ ಕಶ್ಚಿತ್ ಕರುತುಮರ್ಹತಿ. ಹೇ ಅರ್ಜುನ, ಇದು ಎಲ್ಲವನ್ನೂ ವ್ಯಾಪಿಸಿರುವ ಪರಮಾತ್ಮನಿಂದಲೇ ಈ ಜಗತ್ತು ಅಸ್ತಿತ್ವದಲ್ಲಿದೆ. ಆ ಪರಮಾತ್ಮನನ್ನು ನಾಶಪಡಿಸುವ ಶಕ್ತಿಯು ಯಾರಿಗೂ ಇಲ್ಲ. ಅಂತವಂತ ಇಮೇ ದೇಹ ನಿತ್ಯಸ್ಯೋಕ್ತ ಶರೀರಿಣ ಅನಾಶಿನೋ ಪ್ರಮೇಯಸ್ಯ ತಸ್ಮಾದ್ಯುದ್ಧಸ್ವ ಭಾರತ. ಹೇ ಅರ್ಜುನ, ಈ ದೇಹಗಳು ನಾಶವಂತ, ಆದರೆ ಆತ್ಮ ಶಾಶ್ವತ, ನಾಶರಹಿತ, ಅಪ್ರಮೇಯ. ಆದ್ದರಿಂದ ದೇಹಾತ್ಮಗಳ ಕುರಿತು ಶೋಕಿಸದೆ ನೀನು ಯುದ್ಧ ಮಾಡು.